ಶ್ರೀಮತೆ ರಾಮಾನುಜಾಯ ನಮಃ. ಈ ದಿನ ನಾವು ಯಲಚೀಪಾಳ್ಯದ ಒಂದು ಭವ್ಯವಾದಂತಹ ಒಂದು ಕಾಡಿನ ಮಧ್ಯದಲ್ಲಿದ್ದೇವೆ. ಇದು ಕಾಡು ಅಂತ ಅನ್ಕೋಬೋದು, ನಾಡು ಅನ್ಕೋಬೋದು, ಪುಣ್ಯ ಜಾಗ ಅಂತ ಅನ್ಕೊಬೋದು. ಇಲ್ಲಿ ಒಂದು ಮಹಾಲಕ್ಷ್ಮಿಯ ದೇವಾಲಯ ನಮ್ಮ ಅತ್ಯಂತ ಪ್ರೀತಿಯ ಯೋಗಾನಂದರು ಮತ್ತು ಅವರೆಲ್ಲರ ಕುಟುಂಬದವರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಅತ್ಯದ್ಭುತವಾದಂತಹ ಒಂದು ದೇವಾಲಯ, ಕಲ್ಲಿನಲ್ಲೇ ನಿರ್ಮಾಣ ಮಾಡಿರುವಂತಹ ಒಂದು ದೇವಾಲಯ. 23, 24, 25 ಮಾರ್ಚ್ನಲ್ಲಿ ಇದು ಪ್ರತಿಷ್ಠೆ ಆಗ್ತಾಯಿದೆ. ಸೊ ಎಲ್ಲ ಬನ್ನಿ, ನೀವೆಲ್ಲರೂ ನಮ್ಮ ಭಾಗವಾಗಿದ್ದೀರಿ ಅನ್ನೋದು ಗೊತ್ತು. ನೀವೆಲ್ಲ ಬನ್ನಿ, ಎಲ್ಲರೂ ನೋಡಿ. ವನಿತಾ ಸಹ ಅಲ್ಲಿಂದ ದೂರದಿಂದ ನಗ್ತಾ ಇದ್ದಾಳೆ. ಮಂಗಳವಾಗಲಿ. ಮಹಾಲಕ್ಷ್ಮಿ ಉತ್ಸವ ಮೂರ್ತಿ ಗೊತ್ತೇ ಇರಲಿಲ್ಲ. ಉತ್ಸವ ಮೂರ್ತಿ ಕೂಡ ಒಳಗಡೆ ಇದೆ, ತೋರಿಸ್ತೀನಿ. ಅತ್ಯದ್ಭುತವಾದಂತಹ ಉತ್ಸವ ಮೂರ್ತಿ. ಇದು ಯಜಮಾನಿ. ಸೊ ಹೀಗೆ ಈ ದೇವಸ್ಥಾನದಲ್ಲಿ ಸುಂದರವಾದಂತಹ ಒಂದು ಜಾಗ, ಕಲ್ಲಿನಲ್ಲಿಯೇ ಕೆತ್ತಿರುವಂತಹದ್ದು. ತಾಯಿ ಗಜಲಕ್ಷ್ಮಿ ಮೇಲ್ಭಾಗದಲ್ಲಿ ವಿರಾಜಮಾನಳಾಗಿದ್ದಾಳೆ. ಇನ್ನೂ ಸುಂದರವಾಗಿ ಉತ್ಸವ ಮೂರ್ತಿ ಸಕಲ ಕಲಾ ಪರಿಪೂರ್ಣೆಯಾಗಿ ತಾಯಿ ಏನಿದ್ದಾಳೆ. ಅತ್ಯಂತ ಸುಂದರವಾದ ದೇವಿ ಉತ್ಸವ ಮೂರ್ತಿಯಾಗಿ ಇಲ್ಲಿ ಬರ್ತಾ ಇದ್ದಾರೆ. ಮೂಲ ಮೂರ್ತಿ ವೀರಲಕ್ಷ್ಮಿ ಸ್ವರೂಪದಲ್ಲಿ ಸ್ವತಂತ್ರ ವೀರಲಕ್ಷ್ಮಿಯಾಗಿರ್ತಾಳೆ. ಲಕ್ಷ್ಮಿಯಾಗಿರೋದರಿಂದ ಕೆಳಭಾಗದಲ್ಲಿ ಎಲ್ಲ ಆನೆಯ ಸಾಲನ್ನು ಮಾಡಲಾಗಿದೆ. ಅಧಿಷ್ಠಾನದಲ್ಲಿ ದೇವಿ ಭಾಳ ಸಂತೋಷವಾಗಿ ಇಲ್ಲಿ ಸಾನ್ನಿಧ್ಯ ಮಾಡೋದಕ್ಕೋಸ್ಕರ ಬಂದಿದ್ದಾಳೆ. ಇದು ಮಹಾಲಕ್ಷ್ಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಂತ ಹೇಳಿ ಯಲಚೀಪಾಳ್ಯದ ಗ್ರಾಮದಲ್ಲಿ ಮಾಡಿರುವಂತಹ ದೇವಸ್ಥಾನ. ಸೊ ಕುಂಭಾಭಿಷೇಕ ಎಲ್ಲ 23, 24, 25 ನಡೀತಾ ಇದೆ. ಎಲ್ಲರಿಗೂ ಸ್ವಾಗತವನ್ನು ನಮ್ಮ ಯಜಮಾನರು ಕೋರ್ತಾ ಇದ್ದಾರೆ. ಸೊ ಮಂಗಳವಾಗಲಿ. ನಮ್ಮ ಪಾಣಿ ಕೂಡ ಜೊತೆಯಲ್ಲಿದ್ದಾನೆ. ಎಲ್ಲರಿಗೂ ಇದು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಅಂತ ನಾರಾಯಣಿಯ ಅನುಗ್ರಹ ಇರಲಿ. ಪವಿತ್ರವಾದ ಜಾಗ ಇದು. ಸುತ್ತ ಹಿಂಭಾಗದಲ್ಲಿ ನದಿ ಹರಿಯುತ್ತೆ. ಆ ಜಾಗದಲ್ಲಿ ಈ ದೇವಾಲಯ ಪ್ರತಿಷ್ಠಾಪನೆ ಆಗ್ತಾಯಿದೆ. ಶ್ರೀಮತೆ ರಾಮಾನುಜಾಯ ನಮಃ. ಸಮಸ್ತರಿಗೂ ಮಂಗಳ ಉಂಟಾಗಲಿ.